ಒಂದಾನೊಂದು ಕಾಲದಲ್ಲಿ ಪದ್ಮಾ ನದಿ ಪಕ್ಕದಲ್ಲಿ ಧರ್ಮಪುರ ಎಂಬ ಸುಂದರವಾದ ಹಳ್ಳಿ ಇತ್ತು. ಹಳ್ಳಿಯಲ್ಲಿ ರಾಮಣ್ಣ ಎಂಬ ಮರ ಕಡಿಯುವವನು ವಾಸ ಮಾಡುತ್ತಿದ್ದ. ಅವನು ತುಂಬ ಬಡವನಾಗಿದ್ದ. ಅವನು ಬಡವನಾಗಿದ್ದರೂ ತುಂಬ ಪ್ರಾಮಾಣಿಕರೂ ಧರ್ಮವಂತನೂ ಆಗಿದ್ದ. ಅವನಿಗೆ ರಾಣಿ ಎಂಬ ಸುಂದರವಾದ ಹೆಂಡತಿ ಇದ್ದಳು. ಅವಳು ಇವನ ಕಷ್ಟವನ್ನು ಅರಿತು ಯಾವಾಗಲೂ ಇವನಿಗೆ ಸಹಕರಿಸುತ್ತಿದ್ದಳು. ರಾಮಣ್ಣನ ಮನೆಯಲ್ಲಿ ಅವನ ವಯಸ್ಸಾದ ತಂದೆ ತಾಯಿ ಕೂಡ ಇದ್ದರು. ಮತ್ತು ರಾಮಣ್ಣನಿಗೆ 2 ಮಕ್ಕಳಿದ್ದರು. ರಾಮಣ್ಣ ತಲೆಯ ಮೇಲೆ ಇಷ್ಟೆಲ್ಲ ಜವಾಬ್ದಾರಿ ಇದ್ದವು. ಇದೆಲ್ಲ ಜವಾಬ್ದಾರಿ ಅವನ ಮೇಲೆ ಮಾತ್ರವಲ್ಲ, ಅವನ ಸವೆದ ಕೊಡಲಿ ಮೇಲೆ ಇತ್ತು. ರಾಮಣ್ಣ ಪ್ರತಿನಿತ್ಯ ಕಾಡಿಗೆ ಹೋಗಿ ಅಲ್ಲಿ ಮರ ಕಡಿದು ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದ. ರಾಣಿ, ನಾನು ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ಮಾರಿ ಇವತ್ತು ಮನೆಗೆ ಬೇಕಾಗಿರುವ ವಸ್ತುಗಳನ್ನು ತೆಗೆದುಕೊಂಡು ಬರುತ್ತೇನೆ. ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಯಾಕೆಂದ್ರೆ ಮಕ್ಕಳಿಗೆ ತುಂಬಾ ಹೊಟ್ಟೆ ಹಸಿತಿದೆ. ಅವು 1 ವಾರದಿಂದ ಸರಿಯಾಗಿ ಊಟ ಮಾಡಿಲ್ಲ. ಹೌದಪ್ಪ, ನಮಗೆ ಹಸಿವು ತಡೆಯಲಾಗುವುದಿಲ್ಲ. ಪ್ರತಿದಿನ ತರ್ತೀನಿ ಅಂತ ಹೋಗ್ತೀರಾ, ಮತ್ತೆ ಹಿಟ್ಟು ತೆಗೆದುಕೊಂಡು ಗಂಜಿ ಕಾಯಿಸುವಂತೆ ಬಂದು ಹೇಳ್ತೀರಾ? ಇಲ್ಲ ಮಕ್ಕಳೇ, ನಾನು ನನ್ನ ಪ್ರಯತ್ನ ಮಾಡುತ್ತೇನೆ. ನೀವು ಚಿಂತೆ ಮಾಡಬೇಡಿ, ನಮಗೂ ಒಳ್ಳೆ ದಿನ ಬಂದೇ ಬರುತ್ತೆ ಎಂದು ಹೇಳಿ ರಾಮಣ್ಣ ಅಲ್ಲಿಂದ ಹೊರಡ್ತಾನೆ. ಅಲ್ಲಿ ರಾಮಣ್ಣ ಮನ್ಸಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ದೇವರೇ, ಇವತ್ತಾದ್ರೂ ಒಳ್ಳೆ ಕಟ್ಟಿಗೆಗಳು ಸಿಕ್ಕಿ ಮಾರುಕಟ್ಟೆಯಲ್ಲಿ ಮಾರಾಟವಾಗಿ ನನ್ನ ಮಕ್ಕಳ ಹೊಟ್ಟೆ ತುಂಬ ಹಾಗೆ ಆಗಿಲಿ. ರಾಮಣ್ಣ ದೇವರನ್ನ ಪ್ರಾರ್ಥಿಸಿಕೊಂಡು ಹೋಗುವಾಗ ಅವನಿಗೆ ಮನೆಯ ಪಕ್ಕದಲ್ಲಿನ ಸೋಮಣ್ಣ ಅಲ್ಲಿ ಅಂಗಡಿಯ ಬಳಿ ಮಾತನಾಡಿಸ್ತಾನೆ. ಏನ್ ರಾಮಣ್ಣ, ಕಟ್ಟಿಗೆ ಕಡಿಯೋಕ್ ಹೊರಟ? ಕಟ್ಟಿಗೆ ಒಳ್ಳೆ ವ್ಯಾಪಾರ ಆಗ್ತಾ ಇದೆಯಾ? ಇಲ್ಲ ಗೌಡ್ರೆ, ಸರಿಯಾದ ಕಟ್ಟಿಗೆಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಹಾಗಾಗಿ ಮನೆಯವರೆಲ್ಲ ಉಪವಾಸ ಬೀಳೋದು ಆಗಿದೆ. ಹೌದಾ? ಏನ್ ಮಾಡೋದು ನೀನು? ಬರೀ ಆ ಕಟ್ಟಿಗೆ ಮೇಲೆ ಅವಲಂಬಿತವಾಗಿದ್ದರೆ ಹೇಗೆ? ಆ ಕೊಡಲಿ ಬಿಟ್ಟು ಬೇರೆ ಕೆಲಸ ನೋಡು ಸುಮ್ಮನೆ. ಉಪವಾಸ ಬೀಳಿಸ್ಬೇಡ ನಿಮ್ಮ ಕುಟುಂಬನ. ಇಲ್ಲ ಸೋಮಣ್ಣ, ನನಗೆ ಇದು ಬಿಟ್ರೆ ಬೇರೆ ವೃತ್ತಿ ಗೊತ್ತಿಲ್ಲ. ನಾನು ಇದರಲ್ಲೇ ಕಷ್ಟಪಟ್ಟು ಕೆಲಸ ಮಾಡಬೇಕು. ಸರಿ, ನನಗೆ ತರವಾಗುತ್ತದೆ. ನಾನು ಮರ ಕಡಿಯಲು ಹೋಗುತ್ತೇನೆ. ಸರಿ ಹೋಗು. ಆಮೇಲೆ ಕಟ್ಟಿಗೆ ಕಮ್ಮಿ ಸಿಕ್ಕಿದ್ರೆ ಮನೆಯಲ್ಲಿ ಎಲ್ಲ ಉಪವಾಸ ಬೀಳ್ತಾರೆ ಎಂದು ಹೇಳಿ ರಾಮಣ್ಣ ಹೊರಡುತ್ತಾನೆ. ಸೋಮಣ್ಣ ಎಂತಹ ವ್ಯಕ್ತಿ ಅಂದರೆ ಮುಂದೆ ಒಂದು ಹಿಂದೆ ಒಂದು ಮಾತಾಡುವವನು. ಅವನಿಗೆ ಒಳ್ಳೆಯ ಮನಸ್ಸಿರಲಿಲ್ಲ. ರಾಮಣ್ಣನ ಬಡತನ ನೋಡಿ ಖುಷಿ ಪಡುವ ವ್ಯಕ್ತಿ. ಏನ್ ಗೊತ್ತಾ ಶಂಕರಣ್ಣ, ನಾನು ಸುಮಾರು ಸಲ ಹೇಳಿದ್ದೀನಿ ಅವನಿಗೆ ಆ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡು ಅಂತ. ಆದರೆ ಏನು ಮಾಡೋದು, ಅವನಿಗೆ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಬರಲ್ವೇ? ಅಲ್ಲ ಸೋಮ, ನೀನು ಮರನೇ ಕಡಿಯೋದು, ಅವನು ಮರನೇ ಕಡಿಯೋದು. ಆದರೆ ರಾಮನ್ನ ನೋಡಿ ಯಾಕೆ ಈ ಥರ ಆಡ್ತೀಯ? ನಿನ್ನತ್ರ ದುಬ್ಬಿದೆ ಅಂತನ? ಹೌದು, ನನಗೆ ಕಟ್ಟಿಗೆ ವ್ಯಾಪಾರ ಆದರೂ ಆಗ್ಲಿಲ್ಲ ಅಂದ್ರೂ ಏನು ವ್ಯತ್ಯಾಸ ಆಗಲ್ಲ. ನಾವೇನು ಉಪವಾಸ ಸಾಯಲ್ಲ, ಸೋಮಣ್ಣನ ಮನೆಯವರ ತರ. ನಿನಗೆ ಯಾರು ಹೇಳಕ್ಕಾಗುತ್ತೆ? ಏನಾದ್ರೂ ಮಾರ್ಕೋ. ಇತ್ತ ರಾಮಣ್ಣ ಕಷ್ಟಪಟ್ಟು ಮರ ಕಡ್ತಾ ಇದ್ದಾನೆ. ಅವನು ಆದಷ್ಟು ಮರ ಕಡಿದು ಕಟ್ಟಿಗೆ ಮಾಡಿ ಅದನ್ನ ಮಾರುಕಟ್ಟೆಗೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ರಾಮಣ್ಣ ಮಾರುಕಟ್ಟೆಗೆ ತಲುಪಿ ವ್ಯಾಪಾರ ಶುರು ಮಾಡ್ತಾನೆ. ಕಟ್ಟಿಗೆ ತೆಗೆದುಕೊಳ್ಳಿ ಬನ್ನಿ. ಕಟ್ಟಿಗೆ, ಉತ್ತಮವಾದ ಕಟ್ಟಿಗೆ ಸ್ವಾಮಿ. ಕಾಡಿನಲ್ಲಿ ಉತ್ತಮವಾದದ್ದನ್ನು ಹುಡುಕಿ ಕತ್ತರಿಸಿ ತಂದಿರುವುದು. ಆಗ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ.
ಏನನ್ನ ಕಟ್ಟಿಗೆ ಎಷ್ಟು? ಬರೀ 2 ನಾಣ್ಯ. ಸ್ವಾಮಿ, ನೀವೇ ನೋಡಿ ನಮ್ಮ ಕಟ್ಟಿಗೆ ಎಷ್ಟು ಚೆನ್ನಾಗಿದೆ. ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ, ನೀವು ಇಲ್ಲೇ ತೆಗೆದುಕೊಳ್ಳಿ. ಅಯ್ಯೋ, 2 ನಾಣ್ಯ ತುಂಬಾ ಜಾಸ್ತಿ ಆಯ್ತು. ನಾನು ಬೇರೆ ಕಡೆ ಕೇಳ್ತೇನ್ಬಿಡಿ. ಅಯ್ಯೋ ಇಲ್ಲ ಸ್ವಾಮಿ, ನೀವು ಎಷ್ಟು ಕೊಡ್ತೀರಾ? 1 ನಾಣ್ಯ ಕೊಟ್ರು ಸಾಕು. ರಾಮಣ್ಣನಿಗೆ ಯಾರು ಕಟ್ಟಿಗೆ ತೆಗೆದುಕೊಳ್ಳದಿದ್ರೆ ಹಾಗೆ ಮನೆಗೆ ತೆಗೆದುಕೊಂಡು ಹೋಗ್ಬೇಕು ಎಂಬ ಭಯದಿಂದ ಆ ವ್ಯಕ್ತಿಗೆ 1 ನಾಣ್ಯಕ್ಕೆ ಕಟ್ಟಿಗೆಗಳನ್ನು ಮಾರಿ ಮನೆಗೆ ಈ ಸಲ ಬರೀ ಸ್ವಲ್ಪ ರಾಗಿ ಹಿಟ್ಟನ್ನು ಖರೀದಿಸಿ ಮನೆಗೆ ಹೋದನು. ಇತ್ತ ಮನೆಯಲ್ಲಿ ಹೆಂಡತಿ ರಾಣಿ ಮತ್ತು ಮಕ್ಕಳು ರಾಮಣ್ಣನಿಗೆ ಕಾಯ್ತಿದ್ದಾರೆ. ರಾಮಣ್ಣನು ಈ ಸಲನೂ ಬರೀ ರಾಗಿ ಹಿಟ್ಟು ತಂದಿದ್ದನ್ನು ನೋಡಿ ಅವರ ಮಕ್ಕಳಿಗೆ ತುಂಬಾ ದುಃಖವಾಯಿತು. ಆಗ ರಾಣಿ ಹೇಳಿದಳು, ಏನ್ರಿ ಇವತ್ ರಾಗಿ ಇಟ್ಟು ತಂದ್ರ? ಹೌದು ರಾಣಿ, ಮಾರುಕಟ್ಟೆಯಲ್ಲಿ ಕಟ್ಟಿಗೆ ವ್ಯಾಪಾರವಿಲ್ಲ. ಯಾರೂ ಸರಿಯಾದ ಬೆಳೆಗೆ ತೆಗೆದುಕೊಳ್ಳುವುದಿಲ್ಲ. ನಾಳೆ ಖಂಡಿತವಾಗಲೂ ಒಂದಲ್ಲ ಅಂದರೆ 2 ಕಟ್ಟು ಕಟ್ಟಿಗೆಗಳನ್ನು ಕಡಿಯುತ್ತೇನೆ. ಅಪ್ಪ, ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯಾ? ಮಕ್ಕಳು ಈ ಸಲಾನೂ ರಾಗಿ ಗಂಜಿ ಎಂದು ಬೇಜಾರಾಗಿದ್ರು. ರಾಮಣ್ಣ ನಾಳೆಯಾದರೂ ಒಳ್ಳೆ ಕಟ್ಟಿಗೆ ಸಿಗಲಿ ಎಂಬ ಭರವಸೆಯಲ್ಲಿ ಮಲಗಿದನು. ಮರುದಿನ ಬೆಳಗ್ಗೆ ಆಗುತ್ತೆ. ರಾಮಣ್ಣ ಬೇಗ ಅವನ ಆಸ್ತಿಯಾದ ಅವನ ಕೊಡಲಿಯನ್ನ ತೆಗೆದುಕೊಂಡು ಆ ಪದ್ಮನಾದಿ ಪಕ್ಕದಲ್ಲಿರುವ ಮರವನ್ನು ಕಡಿಯಲು ಹೊರಟ. ರಾಮಣ್ಣನು ಈ ಸಲ ಹೆಚ್ಚು ಕಟ್ಟಿಗೆಗಳನ್ನು ಸಂಗ್ರಹಿಸಬೇಕು ಎಂದು ನದಿಯ ಪಕ್ಕ ನಿಂತು ಮರ ಕಡಿಯುವಾಗ ಕೊಡಲಿ ನದಿಯ ನೀರಿನಲ್ಲಿ ಬಿತ್ತು. ನದಿ ತುಂಬಾ ಆಳವಾಗಿದ್ದು ಪ್ರವಾಹವೂ ಇದ್ದುದರಿಂದ ಕೊಡಲಿಯನ್ನು ಹುಡುಕುವುದು ಅಸಾಧ್ಯದ ಮಾತಾಗಿದ್ದು, ಮರ ಕಡಿಯುವ ರಾಮಣ್ಣ ನದಿಯ ದಂಡೆಯಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಅಳುತ್ತಾ ಹೇಳುತ್ತಾನೆ, ಅಯ್ಯೋ ದೇವರೇ, ಎಂಥ ಕೆಲಸವಾಯಿತು. ನನ್ನ ಕುಟುಂಬವನ್ನು ನಡೆಸಲು ಇದ್ದದ್ದು ಅದೊಂದೇ ಜೀವನಾಧಾರ, ಅದು ಹೋಯ್ತಲ್ಲ. ನಾನು ನನ್ನ ಮಕ್ಕಳಿಗೆ ಏನು ತಿನ್ನಲು ಕೊಡುವುದು? ನನ್ನ ವಯಸ್ಸದ ತಂದೆ ತಾಯಿಯವರು ಸಾಯೋ ಕಾಲದಲ್ಲೂ ಹೊಟ್ಟೆ ತುಂಬ ಊಟ ಹಾಕುವ ಯೋಗ್ಯತೆ ನನಗಿಲ್ಲ. ಬರೀ 2 ಹೊತ್ತಿಗೆ ಊಟ ಹಾಕುವ ಅಂಶವನ್ನು ಕಳೆದುಕೊಂಡೆನಲ್ಲ. ದೇವರೇ, ನಮ್ಮಂಥ ಬಡವರ ಮೇಲೂ ಸ್ವಲ್ಪ ಕರುಣೆ ತೋರಿಸು. ಈ ನದಿ ಇಷ್ಟು ಹಾಳವಾಗಿದೆ, ಏನು ಮಾಡೋದು ಎಂದು ಹೇಳಿ ರಾಮಣ್ಣ ಗೋಳಾಡತೊಡಗಿದ್ದ. ಆಗ ರಾಮಣ್ಣನ ದುಃಖವನ್ನ ಗೋಳಾಟವನ್ನ ನೋಡಿ ಅಲೆಗಳ ಮಧ್ಯ ಆ ನದಿಯ ದೇವತೆಗೆ ಕರುಣೆ ಬಂದು ಅಲ್ಲಿ ಪ್ರತ್ಯಕ್ಷನಾದಳು. ಮಗು ರಾಮಣ್ಣ, ಯಾಕೆ ಇಷ್ಟು ದುಃಖ ಪಡ್ತಿರುವೆ? ನಿನ್ನ ಅಳುವಿನ ಸದ್ದು ನನ್ನ ಸಿಂಹಾಸನವನ್ನೇ ನಡಗಿಸಿದೆ. ಏನು ನಿನ್ನ ಕಷ್ಟ ಹೇಳು. ತಾಯಿ, ನಾನು ಬಡವ. ನನ್ನ ಜೀವನದ ಆಧಾರವಾಗಿದ್ದ ಕಬ್ಬಿಣದ ಕೊಡಲಿ ಈ ನದಿಯಲ್ಲಿ ಬಿದ್ದು ಹೋಯಿತು. ಅದಿಲ್ಲದೆ ನನ್ನ ಸಂಸಾರ ಹಸಿವಿನಿಂದ ಸಾಯುತ್ತದೆ. ನನಗೆ ಆ ಕೂಡಲೇಬೇಕು. ಹೆದರಬೇಡ ಮಗನೇ, ನಿನ್ನ ಕಷ್ಟಕ್ಕೆ ನಾನು ನೆರವಾಗುವೆ ಎಂದು ಹೇಳಿ ದೇವತೆ ನೀರಿನಲ್ಲಿ ಮುಳುಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಹೊಳೆಯುವ ಚಿನ್ನದ ಕೊಡುಗೆ ನೀಡಿದು ಬರುತ್ತಾಳೆ. ನೋಡು ರಾಮಣ್ಣ, ಇದೇನ ನಿನ್ನ ಕೊಡ್ಲಿ. ಅಮ್ಮ, ಇದು ನೋಡಲು ತುಂಬಾ ಸುಂದರವಾಗಿದೆ. ಆದರೆ ಇದು ನನ್ನದಲ್ಲ, ಚಿನ್ನದ ಕೊಡಲಿ. ಇದು ಮರ ಕಡಿಯಲು ಉಪಯೋಗಕ್ಕೆ ಬರಲ್ಲ. ಇದು ನನ್ನದಲ್ಲ ತಾಯಿ. ದೇವತೆ ಮತ್ತೆ ಮುಳುಗಿ ಬೆಳ್ಳಿಯ ಕೊಡಲಿಯನ್ನ ತರ್ತಾಳೆ. ಹಾಗಾದ್ರೆ ಇದು ನಿಂದಿರ್ಬೇಕಲ್ವಾ? ಇಲ್ಲಮ್ಮ, ಇದು ರಾಜರ ಮನೆಯಲ್ಲಿ ಇರಬೇಕಾದದ್ದು. ನನ್ನ ಕೊಡಲಿ ಕಪ್ಪು ಬಣ್ಣದ್ದು, ಸವೇದು ಹೋದ ಕಬ್ಬಿಣದ್ದು. ಅದನ್ನು ಮಾತ್ರ ತಂದು ಕೊಡು ತಾಯಿ. ದೇವತೆ 3ನೇ ಬಾರಿ ಮುಳುಗಿ ಹಳೆಯ ಕಬ್ಬಿಣದ ಕೊಡಲಿಯನ್ನು ತರುತ್ತಾಳೆ. ಆಗ ರಾಮಣ್ಣ ಆ ಕೊಡಲಿಯನ್ನು ನೋಡಿ ಸಂತೋಷದಿಂದ ಕುಣಿದು ಹೇಳುತ್ತಾನೆ, ಹೌದು ಹೌದು, ಇದೇ ನನ್ನ ಕೊಡಲಿ. ನನ್ನ ಹಳೆಯ ಗೆಳೆಯ ಸಿಕ್ಕಿದ. ಧನ್ಯವಾದಗಳು ತಾಯಿ.
ರಾಮಣ್ಣ, ನಿನ್ನ ಪ್ರಾಮಾಣಿಕತೆ ಕಂಡು ನನಗೆ ತುಂಬಾ ಹೆಮ್ಮೆ ಆಗುತ್ತದೆ. ಎಷ್ಟೇ ಬಡತನವಿದ್ದರೂ ನೀನು ಪರರ ಸೊತ್ತಿಗೆ ಆಸೆ ಪಡೋದಿಲ್ಲ. ಆದ್ದರಿಂದ ಈ 3 ಕೊಡಲಿಗಳು ನಾನು ನಿನಗೆ ಉಡುಗೊರೆಯಾಗಿ ನೀಡುತ್ತಿದ್ದೇನೆ. ನಿನ್ನ ಬಡತನ ಇಂದಿಗೆ ಕೊನೆಯಾಗಲಿ. ರಾಮಣ್ಣ ಆ ಕೊಡ್ಲಿಗಳಿಂದ ಶ್ರೀಮಂತನಾಗ್ತಾನೆ, ದೊಡ್ಡ ಮನೆ ಕಟ್ತಾನೆ. ಇದನ್ನು ಕಂಡು ಸೋಮಣ್ಣನಿಗೆ ಹೊಟ್ಟೆ ಉರಿಯುತ್ತದೆ. ಸೋಮಣ್ಣ ಕೂಡ ಅದೇ ರೀತಿ ನದಿ ಹತ್ತಿರ ಹೋಗಿ ಬೇಕಂತಲೇ ತಂದು ಕೊಡಲಿಯನ್ನ ನೀರಿಗೆ ಎಸೆಯುತ್ತಾನೆ. ಅಯ್ಯೋ ದೇವತೆ, ನನ್ನ ಕೊಡಲಿ ಹೋಯ್ತು, ಬೇಗ ಬಾ, ನನ್ನ ಕಾಪಾಡು. ದೇವತೆ ಪ್ರತ್ಯಕ್ಷವಾಗಿ ಚಿನ್ನದ ಕೊರದೆ ಎಂದು ತೋರಿಸುತ್ತಾಳೆ. ಹೌದು ಹೌದು, ಇದೇ ನನ್ನ ಕೊಡಲಿ, ಇದನ್ನೇ ನಾನು ಕಳೆದುಕೊಂಡಿದ್ದು. ಹೇಲೈ ಸುಳ್ಳಗಾರ್ನೆ, ನೀನ್ ಆಸೆಗೆ ಬಿದ್ದು ಸತ್ಯವನ್ ಮರ್ತಿದ್ದೀಯಾ? ರಾಮ್ನಂತಹ ಪ್ರಾಮಾಣಿಕತೆ ನಿನ್ನಲ್ಲಿಲ್ಲ. ನಿನಗೆ ಈ ಚಿನ್ನದ ಕೊಡಲಿಯೂ ಇಲ್ಲ, ನಿನ್ನ ಹಳೆಯ ಕಬ್ಬಿಣದ ಕೊಡಲಿಯೂ ಇಲ್ಲ ಎಂದು ಹೇಳಿ ದೇವತೆ ಅದೃಶ್ಯವಾದಳು. ಸೋಮಣ್ಣ ಅಳುತ್ತಾ ಬರಿಗೈಯಲ್ಲಿ ಮನೆಗೆ ಹಿಂತಿರುಗುತ್ತಾನೆ. ನೋಡಿದೆಯಾ ರಾಣಿ, ಪ್ರಾಮಾಣಿಕತೆ ಅನ್ನೋದು ತಡವಾಗಿ ಫಲ ಕೊಡಬಹುದು, ಆದರೆ ಅದು ಎಂದಿಗೂ ನಮಗೆ ಮೋಸ ಮಾಡಲ್ಲ. ನಮ್ಮಪ್ಪನೇ ನಮ್ಗೆ ಹೀರೋ. ಅತಿ ಆಸೆ ಗತಿಗೇಡು, ಪ್ರಾಮಾಣಿಕತೆಗಿಂತ ದೊಡ್ಡ ಸಂಪತ್ತು ಬೇರೊಂದು ಇಲ್ಲ.